ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಪ್ರತಿಭಟನೆ ಜೋರಾಗ್ತಾ ಇದೆ. ರಾಜ್ಯಪಾಲರ ನಿರ್ಧಾರವನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜಿಟಿ ಮಾಲ್ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ತಕ್ಷಣಕ್ಕೆ ವಶಕ್ಕೆ ಪಡ್ಕೊಂಡ್ರು. 9:30ಕ್ಕೆ ಎಕ್ಸಾಕ್ಟ್ ಆಗಿ ಈ ಪ್ರತಿಭಟನೆ ಆರಂಭ ಆಗುತ್ತೆ ಅನ್ನೋದು ಪೊಲೀಸ್ನವರಿಗೆ ಮಾಹಿತಿ ಇತ್ತು. ಆ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಸಹ ಮಾಡಲಾಗಿತ್ತು. ಪ್ರತಿಭಟನಾಕಾರರು ಜಿಟಿ ಮಾಲ್ ಮುಂಭಾಗ ಬರ್ತಿದ್ದ ಹಾಗೆ ಎಲ್ಲರನ್ನೂ ಕೂಡ ಬಸ್ ಹತ್ತಿಸಿದ್ದಾರೆ. ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಮತ್ತು ಪ್ರತಿಪಕ್ಷ ನಾಯಕರ ವಿರುದ್ಧವೂ ಕೂಡ ಧಿಕ್ಕಾರವನ್ನ ಕೂಗಿದ್ದಾರೆ. ಇದೆಲ್ಲವೂ ಕೂಡ ದ್ವೇಷ ರಾಜಕಾರಣ, ಉದ್ದೇಶಪೂರ್ವಕವಾಗಿ ಸುಳ್ಳು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸಿಲುಕಿಸುವಂತಹ ಪ್ರಯತ್ನ ಇದಾಗಿದೆ ಅನ್ನುವಂತಹ ಮಾತುಗಳು ಅಲ್ಲಿ ವ್ಯಕ್ತವಾಗ್ತಾ ಇದೆ. ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ನೆರೆದಿದ್ರು. ಜಿಟಿ ಮಾಲ್ ಮುಂಭಾಗ ಅವರು ಬರ್ತಿದ್ದ ಹಾಗೆ ಎಲ್ಲಾ ಕಾರ್ಯಕರ್ತರು ಪೊಲೀಸರು ತಡೆದಿದ್ದಾರೆ. ನಂತರ ಅವ್ರನ್ನೆಲ್ಲ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ, ನಾವು ಹಂತ ಹಂತಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತಹ ಕೂಗನ್ನು ಕೂಡ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಗೂ ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಿದ್ದಾರೆ. ಸಿಎಂ ವರ್ಸಸ್ ಗವರ್ನರ್ ನಡುವಿನ ಪ್ರಾಸಿಕ್ಯೂಷನ್ ಫೈಟ್ ತಾರಕಕ್ಕೆ ಏರ್ತಾ ಇದೆ. ಗವರ್ನರ್ ನಿರ್ಧಾರ ವಿರುದ್ಧ ಸಿಎಂ ಕಾನೂನು ಸಮರಕ್ಕೆ ಅಣಿಯಾಗ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾಳೆ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ನಾಳೆ ಪಿಟಿಷನ್ ಅನ್ನ ದಾಖಲು ಮಾಡಲಿದ್ದಾರೆ. ನಾಳೆ ಕೋರ್ಟ್ಗೆ ದಾವೆಯನ್ನ ಹೂಡಲಿದ್ದಾರೆ ಎಜಿ ಶಶಿಕಿರಣ್ ಶೆಟ್ಟಿ. ಸಿಎಂ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ, ಇದರ ವಿರುದ್ಧವಾಗಿ ಈಗ ತೀವ್ರಗೊಳ್ತಾ ಇದೆ ರಾಜಕೀಯ ಸಂಘರ್ಷ. ಜೊತೆಗೆ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟವನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಅದರ ಭಾಗವಾಗಿ ನಾಳೆ ಕೋರ್ಟ್ ಮೊರೆ ಹೋಗಲಿದ್ದಾರೆ. ರಾಜ್ಯಪಾಲರು ಕೊಟ್ಟಿರುವಂತಹ ಈ ಪ್ರಾಸಿಕ್ಯೂಷನ್ ಅನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕಾಗಿ ಎಲ್ಲ ತಯಾರಿಗಳನ್ನ ಮತ್ತು ಕಾನೂನಾತ್ಮಕವಾಗಿ ಸಲಹೆಗಳನ್ನ ಪಡ್ಕೊಳ್ಳಲಾಗ್ತಾ ಇದೆ. ಏನು ಅವರ ಮುಂದಿರುವಂತಹ ಆಯ್ಕೆಗಳು? 2 ಆಯ್ಕೆಗಳಿವೆ. ಮುಂದನೇ ಆಯ್ಕೆ ನೇರವಾಗಿ ಸಿಎಂ ಮೇಲೆ ಕಾಗ್ನಿಜೆನ್ಸ್ ದಾಖಲು ಮಾಡುವಂತಹದ್ದು. ಕಾಗ್ನಿಜೆನ್ಸ್ ತೆಗೆದುಕೊಂಡ್ರೆ ಸಿಎಂಗೆ ನೋಟಿಸ್ ಜಾರಿಯಾಗುತ್ತೆ. ದೂರುದಾರರಿಗೆ ದಾಖಲಾತಿ ನೀಡುವಂತೆ ಆದೇಶವನ್ನ ನೀಡುತ್ತೆ. ಬಳಿಕ ಟ್ರಯಲ್ ರೀತಿಯಲ್ಲಿ ವಾದ ಪ್ರತಿವಾದಗಳನ್ನು ನಡೆಸಲಾಗುತ್ತೆ. ಕೋರ್ಟ್ ಮುಂದಿರುವಂತಹ 2 ಆಯ್ಕೆಗಳ ಪೈಕಿ ಮೊದಲ ಆಯ್ಕೆ ಇದಾಗುತ್ತೆ. ನೇರವಾಗಿ ಸಿಎಂ ಮೇಲೆ ಕಾಗ್ನಿಜೆನ್ಸ್ ತೆಗೆದುಕೊಳ್ಳಬಹುದು. ಕಾಗ್ನಿಜೆನ್ಸ್ ತೆಗೆದುಕೊಂಡ್ರೆ ಸಿಎಂಗೆ ನೋಟಿಸ್ ಜಾರಿ ಮಾಡಬೇಕಾಗತ್ತೆ. ಬಳಿಕ ಟ್ರಯಲ್ ರೀತಿಯಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ. ಸೊ ಆ ಒಂದು ಮೊದಲ ಭಾಗ ಆದರೆ, ಎರಡನೇ ಆಯ್ಕೆ ಹೀಗಿದೆ. ಕಾಗ್ನಿಜೆನ್ಸ್ ತೆಗೆದುಕೊಳ್ಳದಿದ್ದಲ್ಲಿ PCRಗೆ ರೆಫರ್ ಮಾಡಬಹುದಾಗಿದೆ. ಮೊದಲ ಆಯ್ಕೆಯನ್ನು ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ PCRಗೆ ರೆಫರ್ ಮಾಡಬಹುದು. ಖಾಸಗಿ ದೂರು ರೆಕಾರ್ಡ್ ಮಾಡಿಕೊಳ್ಳುವಂತೆ ಲೋಕಾಯುಕ್ತಕ್ಕೆ ಆದೇಶವನ್ನು ಕೊಡಬಹುದು. ಖಾಸಗಿ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿ ಅಂತ. PCRಗೆ ಆದೇಶವಾದರೆ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುತ್ತೆ. ಮೈಸೂರು ಲೋಕಾಯುಕ್ತದಲ್ಲಿ FIR ಆಗಲಿದೆ. ಯಾಕಂದರೆ ಮೈಸೂರಿನ ಪ್ರಕರಣ ಇದು. ಮೈಸೂರಿನ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತಹ ಒಂದು ಖಾಸಗಿ ದೂರ ಆಗಿದ್ದರಿಂದ ಮೈಸೂರು ಲೋಕಾಯುಕ್ತದಲ್ಲಿ FIR ಅನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಈ 2 ಆಯ್ಕೆಗಳು ಸದ್ಯ ಕಾನೂನಾತ್ಮಕವಾಗಿ ಇದೆ. ಎಂಟೈರ್ ಪಾರ್ಟಿ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ವೇಣುಗೋಪಾಲ್ ಅವರು, ಸುರ್ಜಿವಾಲ್ ಅವರು ಎಲ್ಲರೂ ಕೂಡ ಇಡೀ ಪಕ್ಷ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ. ನಾವೆಲ್ಲ ಸಾಲಿಡಾಗಿ ನಿಂತ್ಕೊಳ್ತೀವಿ. ಸೊ ಎದುರಿಸ್ತೀವಿ. ಏನೇನು ನಾವು ವಿಚಾರನ ಅವ್ರಿಗೆ ತಿಳಿಸಿದ್ದೀವಿ. ನಾವು ಅವ್ರಿಗೆ ಏನೇನು ಅಂತ ತಿಳಿಸಿದ್ದೀವಿ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಸೋಮವಾರ ಕೋರ್ಟ್ಗೆ ಮೂವ್ ಮಾಡ್ತಾಯಿದ್ದೀವಿ. ಅದನ್ನು ಅವ್ರಿಗೆ ತಿಳಿಸಿದ್ವಿ. ನಮ್ಮ ಪಕ್ಷದ ಸಂಘಟನೆ ಕೂಡ ಆಗ್ತಾಯಿದೆ. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಸೋಮವಾರ ಏನು ನಾವು
ಪ್ರತಿಭಟನೆ ಪ್ರತಿ ಜಿಲ್ಲೆಯಲ್ಲೂ ಇಟ್ಕೊಂಡಿದ್ದೀವಿ. ಭಾಳ ಹುಷಾರಾಗಿರಬೇಕು. ಕೆಲವು ಕಿಡಿಗೇಡಿಗಳು ಏನಾದ್ರು ಮಾಡಿ ಕಲೆಸೆಯೋದು ಮಾಡೋದು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮಾಡ್ತಾರೆ. ನಮ್ದು ಏನಿದ್ರು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಈ ದ್ವೇಷ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಸದ್ಯ ಸರ್ಕಾರದ ಮುಂದಿರುವಂತಹ ಆಯ್ಕೆಗಳೇನು? ಅದಕ್ಕೆ ನಾಳೆಯಿಂದಲೇ ಚಾಲನೆ ಸಿಗುತ್ತಾ, ಹೇಗೆ? ದಿವ್ಯಾ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡದೇನೆ ಕಾನೂನು ಸಮರ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿರುವಂಥದ್ದು. ಪ್ರಾಸಿಕ್ಯೂಷನ್ ಏನು ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು, ಆ ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ, ಅಸಾಂವಿಧಾನಿಕ, ಜೊತೆಗೆ ಕೆಲವು ಸೆಕ್ಷನ್ಗಳ ಏನು ಉಲ್ಲೇಖ ಮಾಡಿದ್ದಾರೆ ಅದರಲ್ಲೂ ಕೂಡ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಅಂಶವನ್ನು ಇಟ್ಕೊಂಡು ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾ ಇದ್ದಾರೆ. ಎ.ಜಿ. ಶಶಿಕರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅರ್ಜಿಯನ್ನು ಹಾಕುವಂಥದ್ದು, ಜೊತೆಗೆ ಯಾವ ರೀತಿಯಲ್ಲಿ ಅಸಾಂವಿಧಾನಿಕ, ಕಾನೂನು ಬಾಹಿರ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ಅಂಶಗಳನ್ನೆಲ್ಲ ಮೆನ್ಷನ್ ಮಾಡಿ ಆ ಅರ್ಜಿನಲ್ಲಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ತುರ್ತು ವಿಚಾರಣೆ ಕೈಗೊಳ್ಳಿ ಅನ್ನುವಂಥ ಮನವಿಯನ್ನು ಕೂಡ ಹೈಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದು. ಇಡೀ ಕಾಂಗ್ರೆಸ್ ಪಕ್ಷ, ಶಾಸಕರು, ಸಚಿವ ಸಂಪುಟ, ಎಐಸಿಸಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರೋ ಹಿನ್ನೆಲೆಯಲ್ಲಿ ಕಾನೂನು ಸಮರದಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು. ಆ ಮೂಲಕ ಸಿದ್ದರಾಮಯ್ಯನವರ ರಾಜೀನಾಮೆ ಪಡ್ಕೊಳ್ಬಾರದು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಈ ಪ್ರಾಸಿಕ್ಯೂಷನ್ ವಿರುದ್ಧ ಕಾನೂನು ಸಮರ ಹೋರಾಟ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಇದ್ರ ಜೊತೆಗೇನೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಿದೆ. ದಿವ್ಯಾ, ಓಕೆ ಮಸೂದ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ.